ಓದಕ್ಕೊಂಚೂರು ಮನಸ್ಸಿಲ್ಲ. ಹಾಯ್ ಗೈಸ್, ಇವತ್ತು ನಮ್ಮ ಲಾಸ್ಟ್ ಎಕ್ಸಾಮ್ ಇತ್ತು. ಇವನು ನೋಡ್ರಿ ಇನ್ನೂ ಲ್ಯಾಬ್ ಆಗಿಲ್ಲ. ಇನ್ನೂ ಲ್ಯಾಬ್ ಆಗಿಲ್ಲ. ಒಡ್ಸ್ಕೊಂತೀನಿ ಸರಿಯಾಗಿ ಅಂತ ನನಗಂತೂ ಪಕ್ಕಾ ಕನ್ಫರ್ಮ್ ಆಗಿ ಗೊತ್ತು. ಓಕೆ, ಇವತ್ತು ಲಾಸ್ಟ್ ಎಕ್ಸಾಮ್ ಮುಗ್ದೋದ್ರೆ ಅಷ್ಟೇ. ಕಾಲೇಜ್ ಕಡೆ ಮಕ್ಕ ಹಾಕೋದಿನ ಫೆಬ್ರವರಿ 1ಕ್ಕೆ ಅಷ್ಟೇ. ಅಲ್ಲಿವರೆಗೂ ಮನೆ ಇವತ್ತು ತಿನ್ನೋ ಉಂಡು ಮಲ್ಗೋ ಅಷ್ಟೇ. ಒಂದು ಹೆಂಗೋ ಲ್ಯಾಬ್ ಮುಗೀತು, ಆರಾಮ ಅವನೇ ಅಣ್ಣ. ನಮ್ದಿನ್ನು ಒರ್ಸ್ಕೊಳ್ಳೋ ಕಾರ್ಯಕ್ರಮ. ನಾನು ಒಬ್ಬನ ಮಾತ್ರ ಇವನೊಬ್ಬ ಮಾತ್ರ ನಮ್ಗೆ ಹೆಂಗಲ್ ಸಪ್ರೇಟು. ನಮ್ಮ ಹುಡುಗರೆಲ್ಲ ಒಂದು ಬ್ಯಾಚು, ಅದು ರೆಗ್ಯುಲರ್ ಸ್ಟೂಡೆಂಟ್ಸ್ ಜೊತೆ. ಆಕ್ಚುಲಿ ನಾನು ಒಳ್ಳೆ ಹುಡುಗನೇ, ಸುಮ್ಮನೆ ಒಂದು ಮಾತು ಬಂದ್ಬಿಡ್ತೆ ಅಷ್ಟೇ. ಸುಮ್ಮನೆ ಖಾಲಿ ಕಾಲೇಜ್ ಏನು ಮಾಡೋದು ಇಂಥ ಟೈಮಲ್ಲಿ. ಇನ್ನೂ ಸ್ವಲ್ಪ ಜನ ಬರ್ತಾರೆ, ಅವಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗೇನು ಓದ್ತಾನೆ ಈಗ. A few moments later. ಲಾಸ್ಟ್ ಬ್ಯಾಚ್ 2:30 ಇದ್ದಿದ್ದೆವು, 1 ಗಂಟೆಗೆ ಕರೆಸ್ತವ್ರೆ. ಏನಾಗುತ್ತೋ ಏನೋ ಭಯ ಆಯ್ತಾಯ್ತು ಮನುಷ್ಯ. ಬಂದ್ರಿ ರಾಜ ರವಿವರ್ಮ. Come on, let's go. You're writing today's lab exams, last 5. ಬಾಬ್, ನಾವು ಗೊತ್ತಲ್ಲ, ಗೊತ್ತಿಲ್ಲ ಶಿವನೇ ಗೊತ್ತಿಲ್ಲ. ನೀನೆಷ್ಟು ಓದಿದ್ಯಾ ಬ್ರೋ? ಓದ್ತಾ ಇದ್ದೀನಿ ಬ್ರೋ. ಇವಾಗ ಗೊತ್ತ ನೋಡ್ರಿ, ಎಲ್ಲ ಸಂಪ್ರದಾಯ ಫಾಲೋ ಮಾಡಕ್ಕೆ ಹೋಗ್ತವ್ರೆ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಚ್ಚ. ಬರ್ತೀನಿ. ಗೆದ್ದು ಬಾ ಮಗನೇ. ಇಲ್ಲ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇದು ಗ್ಯಾಪ್ನಲ್ಲಿ ಇಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್. Few minutes later. Many months later. ದೇವ್ರ ದಯದಿಂದ ಒಂದೇ ಪ್ರೋಗ್ರಾಮ್ ಸಿಕ್ತು. ಪೀಸಾಗಿ ಬರ್ದಿದ್ದೀನಿ. ಈಸಿ ಪ್ರೋಗ್ರಾಮ್. ಸದ್ಯಕ್ಕೆ ಎಪಿಡೇರ ಹೋಗ್ತಾ ಇದ್ವಿ. ನೋಡದ ಅಲ್ಲೇನೋ ತಿನ್ನಂಗಿರೋ ತಿನ್ಕೊಂಡು ಬನ್ನಿ ಖುಷಿಯಾಗಿ. ಖುಷಿಯಾಗಿ ತಿನ್ನೋ ಥರ ಅಲ್ಲಿ ಏನಿಲ್ಲ. ಅಲ್ಲಿ ಅದು ಕಟ್ ಮಾಡಿ. ನಮ್ಗಳಿಗೆಲ್ಲ 6, 8 ಆ ಥರ ಬಂದಿದ್ದು. ಎಕ್ಸ್ಚೇಂಜ್ ತೊಗೊಂಡು ಬಂದಿದ್ವಿ. ಇವ್ರುಗಳಿಗೆಲ್ಲ ಡೈರೆಕ್ಟ್ ಒಂದು ನಿಜವಾಗ್ಲೂ ಒಂಥರ ಭೂಮಿ ಬಿರ್ಗ್ದಂಗೆ ಆಗೋಯ್ತು ನನಗೆ. ನನ್ಗೆ ಇದೇನೇ ಆಯಿತು ಈ ಥರನಾ? ಎಕ್ಸ್ಟರ್ನಲ್ ಮಾತ್ರ ದೇವ್ರ ಥರ ಬಂದಿದ್ರು ನಮಗೆ. ನಿಮಗೆ ನಮ್ಮ ಎಕ್ಸ್ಟರ್ನಲ್ ಇಂಟರ್ನಲ್ ಮಾತ್ರ ನಮ್ಮ ಸರ್ ಕದೀಮ್ ಸರ್ ಅಂತ, ಅವ್ರ ಸರ್ ದೇವ್ರು ಇದ್ದಂಗೆ ನಮಗೆ. ಹೆಂಗಾಯ್ತು? ಚೆನ್ನಾಗತ್ತಪ್ಪ. ನಿಂದು? ನಮ್ದು ಚೆನ್ನಾಗಿತ್ತು. ನಿಮ್ದು ಹೆಂಗಾಯ್ತು? ನೀವಲ್ಲ ಹೇಳ್ರಿ. ಇದನ್ನ ನೀನು ಹಾಕ್ಲೇಬೇಕು. ಸರಿ ಆಯ್ತು. ನಿನಗೆ ಎಷ್ಟು ವರ್ಷ? 21. ನೆಪಜಿಗೆ 50. ನೆಪಜಿಗೆ 50 ಅಂದ್ರೆ ನಿನಗೆ ಎಷ್ಟು ವರ್ಷ ಆಗ್ತೈತಿ? 21. ನಿನಗೆ 21. ನೆಪಜಿಗೆ 50. ನೆಪಜಿಗೆ 50 ಅಂದ್ರೆ ನಿನಗೆ ಎಷ್ಟು ವರ್ಷ? 21 ವರ್ಷ. ಕಮೆಂಟ್ ಮಾಡ್ತಾ ಯಾರು ಗೊತ್ತಾದ್ರೆ ಬಂದ್ ಮಾಡಿ ಹೇಳ್ತೀನಿ. ಇನ್ನೊಂದು ಬ್ಯಾಚೇ ಲಕ್ಕಿ ಅವರೇ. ಅವರೆಲ್ಲ ಹೊಂಟೋದ್ರು. ನಾವು ಎಕ್ಸಾಮ್ ಟೆನ್ಷನ್ ಇದ್ದು ಅಂತ ವ್ಲಾಗ್ ಮಾಡಲಿಲ್ಲ ಅಲ್ಲ ಬಾಬು. ಇನ್ನೊಂದು ಬ್ಯಾಚೇ 6 ಜನ ಬ್ಯಾಚು. 6 ಜನಕ್ಕೂ 1 2 3 1 2 3 1 2 3 ಅಷ್ಟೇ. ಒಬ್ರು ಫ್ರೆಂಡು ಮಾಡ್ಕೊಳ್ಳಿಲ್ಲ ನಾವು, ಬರೀ ಮೇಲ್ ಫ್ರೆಂಡ್ಸೇ. ನಮ್ಗಳಿಗೆಲ್ಲ ಮರ್ಯಾದೆ ಇಲ್ಲ. ಬೇಜಾರಾಗೋಯ್ತು ಅಂದ್ರೆ ಮುಂದೆ ಒಂಚೂರು ಮರ್ಯಾದೆ ಇರಲ್ಲ ನಮಗೆ. ಇಲ್ಲ ಮೇಲ್ ಫ್ರೆಂಡ್ಸ್ ಬಿಟ್ರೆ ಅದು ನಮ್ಮ ಗ್ಯಾಂಗ್ 8 ಜನ. ಹಂಗೋ ಹಿಂಗೋ ಮಾಡಿ 5th ಸೆಮ್ ಮುಗಿಸ್ಬಿಟ್ಟು. ಏನಂತೀರ? ಮುಗೀತು ಆರಾಮಾಗಿರೋದು. ಇನ್ನೊಂದು ಸೆಮ್ ಐತೆ, ಅದಾದ್ಮೇಲೆ ಇಂಟರ್ನ್ಶಿಪ್ ಅದು ಇದು ಅಂತ ಕಳೆದೋಗುತ್ತೆ. I want to take rest. ಹೆಂಗ ಅನಿಸ್ತು 5th ಸೆಮ್? 5th ಸೆಮ್ ಹೆಂಗೋಯ್ತು ಅಂತಾನೆ ಗೊತ್ತಾಯ್ತಾ ಇಲ್ಲ. ಆಮೇಲೆ ಒಂದು ಹೇಳೋದಾದ್ರೆ, ನಾನು ಮಾಡಿರೋ ಕೆಲಸ ಎಲ್ಲ ಓಕೆ, ಒಂದೇ ಒಂದು ಮಾತ್ರ ಬಿಸ್ತು, ಯಾವುದೋ ಅಂತ ಮಾತ್ರ ಕೇಳಬೇಡಿ. ಅರ್ಥ ಆಯ್ತು ಅನ್ಸುತ್ತೆ. ಸರಿ ಮಿಷ, ಬರ್ತೀಯಾ? ಸರಿ, ಸಿಗೋಣ ನೆಕ್ಸ್ಟ್ ಸೆಮ್. ಬಾಯ್. ಟ್ಯಾಂಕ್ ಇಚ್ಚಿನ ಎಂಡ್ ಆಫ್ 5th ಸೆಮ್.
ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ ಸಟ್ ಪಟ್ ಡಡಮ್. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ಹೊಸ ಬೆಳಕು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ